ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರ ಅನ್ಕೋತೀನಿ ನೋಡ್ರಿ. ಇವಾಗ ನೋಡ್ರಿ ಲಾಗ್ ಮಾಡಕ್ಕೆ ಒಂಥರ ಖುಷಿ, ಯಾಕಂದ್ರೆ ನೋಡ್ರಿ ಚಿನ್ನೂ ಆರಾಮಾಗ್ಯಾನ, ಈಗ ಸ್ಕೂಲಿಗೆ ಹೋಗ್ತಾನೆ ಇನ್ನೊಂದು 2 ದಿನ ಬಿಟ್ಟು. ಇವತ್ತು ಮಾರ್ನಿಂಗ್ ನೋಡ್ರಿ 6 ಗಂಟೆಗೆ ಎದ್ದೀನಿ. ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಈಗ ತಿರುಗಿ ಆಲ್ರೆಡಿ ನೋಡಿ 7 ಆಗೈತಿ. ಎದ್ದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳತ್ತೀನಿ ನೋಡ್ರಿ. ಚಿನ್ನನ ಗದ್ದಲಾಗ ಹಾಸ್ಪಿಟ್ಲ್, ಆಮೇಲೆ ಅವ್ನ ಸ್ಕೂಲ್ ಡ್ರೆಸ್ ಇದ್ರೊಳಗೆ ಗದ್ದಲ್ದಾಗ ಏನು ಮಾಡೋಕ್ಕಾಗಿಲ್ಲ ನೋಡ್ರಿ. ಅದಕ್ಕೆ ಮನೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತಿ. ಎಲ್ಲ ಅಲ್ಲಂದ್ರೆ ಅಲ್ಲೇ ಉಳ್ದಾವು. ದಿವ್ಯಾಂದು ಎಕ್ಸಾಮ್ ಅಂತ ಆಕಿನೂ ಕಾಲೇಜ್ಗೆ ಹೋಗೋದು, ನಾನು ಡ್ಯೂಟಿಗೆ ಹೋಗೋದು, ನೆಕ್ಸ್ಟ್ ಅವ್ರು ನೋಡ್ಕೊಳ್ಳೋದ್ರೊಳಗೆ ಟೈಮ್ ಬಿಜಿ ಆಗ್ಬಿಟ್ಟಿವಿ. ಹಾಗಾಗಿ ನೋಡ್ರಿ ಕ್ಲೀನ್ ಮಾಡ್ಕೊಳತ್ತೀನಿ. ಹೋಗಿ ರೇಷನ್ ಅದೆಲ್ಲ ತಂದಿದ್ದೆ, ಹಾಗಾಗಿ ಇವೆಲ್ಲ ಅಲ್ಲಿಂದಲ್ಲೇ ತೆಗೆದಿಟ್ಬಿಟ್ಟು ನೋಡ್ರಿ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ ಅವೆಲ್ಲ ಎಲ್ಲ ಡಿವೈಡ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಸಂತಿ ತೊಗೊಂಬಂದಿದ್ದೆ, ಅವಿಷ್ಟು ತೆಗೆದಿಡ್ಬೇಕಂಥೇಳಿ. ಇನ್ನು ಇವು 1-2 ಕ್ಲೀನ್ ಮಾಡ್ಕೊಂಡಿನಿ. ಈಗ ಇನ್ನು ಇವಿಷ್ಟು ಕ್ಲೀನ್ ಮಾಡ್ಕೋಬೇಕು, ಮತ್ತು ಆಗಂಗಿಲ್ಲ ನೋಡ್ರಿ. ಇವತ್ತೇ ಸ್ವಲ್ಪ ಜಲ್ದಿ ಎದ್ದಿದ್ದೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಇಲ್ಲಿಷ್ಟು ನೋಡ್ರಿ. ಇಷ್ಟು ಕಸ ಬಂದಿತ್ತು, ಎಲ್ಲ ಕಸ ತೆಗೆದಿಟ್ಟಿನಿ. ಇನ್ನು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಬರೀ ಪಟ್ ಕ್ಲೀನ್ ಮಾಡ್ಕೊ. ಮತ್ತು ಈಗ ನೆಕ್ಸ್ಟ್ ಮತ್ತು ನಮ್ಮ ಅಕ್ಕದು ಬರ್ತೀನಿ ಅಂದಾರ, ಮತ್ತು ಟೈಮ್ ಆಗುತ್ತೆ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪಟ್ ಪೂಜೆ ಮಾಡಿ ಸ್ವಲ್ಪ ರೆಡಿಯಾಗಿ ನೋಡಿರಿ. ಯಾಕಂದ್ರೆ ನಮ್ಮ ಚಿನ್ನೊಂದು ಸ್ಕೂಲ್ ಡ್ರೆಸ್ ಮಂತದಿಂದೆಲ್ಲ ಸ್ವಲ್ಪ ಸೈಜ್ ಎಕ್ಸ್ಚೇಂಜ್ ಮಾಡ್ಕೊಂಡೈತೆ ನೋಡಿ. ಫುಲ್ ಲೂಸ್ ಆಗ್ಬಿಟ್ಟಾವ ಫುಲ್ಲ. ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಬುಕ್ಸ್ ಎಲ್ಲ ಕೊಟ್ಟು ಬರಬೇಕು. ಬರೀ ಅಷ್ಟೊತ್ತಿಗೆ ನಮ್ಮ ಅಕ್ಕಾರು ಬರ್ತಾರೆ ಜಲ್ದಿ, ಮತ್ತು ಪಟ್ಟನ್ನು ಹೋಗಿ ಬುಕ್ಸ್ ಕೊಟ್ಟು ಬರೋಮಂತ. ಈಗ ನೋಡ್ರಿ ಚಿನ್ನ ಸ್ಕೂಲಿಗೆ ಬಂದ್ವಿ. ಒಂದು ಸ್ವಲ್ಪ ಡ್ರೆಸ್ ಎಕ್ಸ್ಚೇಂಜ್ ಮಾಡೋದು ಹೇಳಿದ್ನಲ್ಲ. ಈಗ ನೋಡ್ರಿ ಟೈಮ್ ಆಯ್ತು, ಆಲ್ರೆಡಿ ನಮ್ಮ ಮಕ್ಕಳು ಬರ್ತೀನಿ ಅಂತಿದ್ರು. ಅವರು ನಾ ಹೋಗೋದಕ್ಕೆ ಏನು ನೋಡ್ರಿ ಆ್ಯಕ್ಟಿವಿಟೀಸ್ ಮಾಡ್ಸಕತ್ತೀರಿ ಮಕ್ಳ ಹತ್ರ. ಹಾಗೆ ಹೆಂಗೋ ಬಂದನಲ್ರಿ ಅವ್ನಿಗೆ ಡ್ರೆಸ್ ಸಂಬಂಧ ಬರೀ ಉಂಗು ಸ್ವಲ್ಪ ಫೋಟೋಸ್ ತೊಗೊಂಡು ಅವ್ನ ಕಡೆನೂ ಆ್ಯಕ್ಟಿವಿಟೀಸ್ ಏನರ ಮಾಡಿಸ್ತೀನಿ ಅಂತಂದ್ರು. ಹೆಂಗೂ ಬಂದಿದ್ವಲ್ಲ ಅಂತೇಳಿ ನಾನು ಕೊಟ್ಟೆ. ಅವ್ರು ಮೇಡಮ್ ನೋಡ್ರಿ ಅದು ಫೋಟೋಸ್ ತೊಗೊಳಕತ್ತಾರ. ಅವನಿಗೆ ಹಿಡಿ ಏನಾದ್ರೆ ಕರೆಕ್ಟಾಗಿ ಹಿಡಿಯಲ್ಲ. ಈಗ ನಾವು ಕೊಟ್ಟು ನೆಕ್ಸ್ಟ್ ಫೋಟೋ ತೊಗೊಂಡು ಅವ್ನ ಕಡೆ ಆ್ಯಕ್ಟಿವಿಟೀಸ್ ಮಾಡ್ಸಕತ್ತಾರೆ ನೋಡ್ರಿ. ನೋಡಿದ್ರೆ ಮೈಂಡ್ ಚೆಕ್ ಮಾಡ್ತಾರೆ. ಫಸ್ಟ್ ಟೈಮ್ ಎಲ್ಲ ಅವ್ನು ಸ್ಕೂಲಿಗೆ ಹೋಗೋದು. ಅವ ಅಂಗನವಾಡಿಗೂ ಹೋಗಿಲ್ಲ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇತ್ತು, ಬಟ್ ಭಾಳ ದೂರ ಆಗುತ್ತೆ ಅಂತೇಳಿ ಕಳಿಸಿದ್ದಿಲ್ಲ ಅವನಿಗೆ. ಕೊಟ್ಟರು, ಬಟ್ ಮಾಡ್ದೆ ಫೈನಲಿ. ಎಂಟ್ರೆನ್ಸ್ ಎಕ್ಸಾಮ್ ಒಂದು ನರ್ಸರಿದು. ಹಂಗಾಯ್ತು ನೋಡ್ರಿ, ಅವ್ನಿಗೆ ಸಕ್ಸಸ್ ಆಯಿತು. ಅದು ಕೊಟ್ಟರು ಕೂಡ ಶಾರ್ಪ್ ಅದ ನೋಡ್ರಿ ಅಂತ ಹೇಳಿದ್ರು ನೋಡ್ರಿ ಮಿಸ್. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಎಳ್ಳೀರು ಕುಡ್ದು ಹೋಗ್ಬೇಕಂತ ಬಂದ್ವಿ. ಬೆಳಗ್ಗೆ ಟಿಫನು ಮಾಡಿದ್ದಿಲ್ಲ, ಹಾಗೆ ಬಂದಿದ್ದು. ಚಿನ್ನಗೆ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಬಂದಿದ್ದೆ. ಎಳ್ಳೀರು ಕುಡ್ತಿಂದ ಚಿನ್ನಗೆ ಎಳ್ಳೀರು ಕುಡಿಯಿಂದ ಒಲ್ಲಮ್ಮ ನನಗೆ ಮೆಕ್ಕೆತನೆ ಬೇಕು ಅನ್ನಕತ್ತ. ಅಲ್ಲಿ ನೆಕ್ಸ್ಟ್ ಅಲ್ಲಿ ಗಾಡಿ ನಿಂತಿದ್ದು ಅದನ್ನು ನೋಡಿ ನಾ ಒಲ್ಲಮ್ಮ ಎಳ್ಳೀರು ತಂದ. ನಾ ಎಳ್ಳೀರು ಕುಡ್ದು ನೆಕ್ಸ್ಟ್ ಇಲ್ಲಿ ಅವ್ನು ಮೆಕ್ಕೆತನೆ ತೊಗೋಬೇಕಂತ ಈ ಕಡೆ ಬಂದೆ ನೋಡ್ರಿ. ಈ ಸೀಸನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಅದ್ರಾಗ ಅವನಿಗೆ ಮೆಕ್ಕೆತನೆ ಅಂದರೆ ಭಾಳ ಇಷ್ಟ. ಅವನಿಗೆ ಯಾವಾಗ ನೋಡಿದ್ರು ಬೇಕೇ ಅಂತಾನೆ. ಅದಕ್ಕೆ ಅವ್ನಿಗೆ ಇಷ್ಟು ಮೆಕ್ಕೆತನೆ ತೊಗೊಂಡು ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ ನೋಡ್ರಿ. ಈ ಟೈಮ್ ನೋಡ್ರಿ ತಿರುಗಿ ಈಗ 12 ಗಂಟೆ ಆಗೇ ಬಿಡ್ತು. ನಮ್ಮ ಅಕ್ಕ ಅದು ಬಂದಿರ್ಬೋದು. ಕಾಲ್ ಮಾಡಿದ್ರು ಅವರು, ನಾವು ಬರಾಕತ್ತೀನಿ ಅಂತೇಳಿ. ಅವರು ಬಂದಾರಂತ. ಬರೀ ಹೋಗಿ ಅವ್ರಿಗೆ ಇಷ್ಟು ಬಿಟ್ಟೆ ಆಗೋಮ್ಮ. ನೋಡ್ರಿ ಚಿನ್ನ ಸ್ಕೂಲಿಗೆ ಹೋಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು ಅವ್ನ ಕಡೆ. ಮಾಡಿಸ್ಕೊಂಡು ನೆಕ್ಸ್ಟ್ ಮಾರ್ಕೆಟಿಗೆ ಹೋಗಿ ಬಂದ್ವಿ. ನೋಡ್ರಿ ನಮ್ಮ ಅಕ್ಕ ನಮ್ಮ ಮಾವ ಬಂದಾರಲ್ಲಿ ಹಿಂದೆ. ನಮ್ಮ ಹೆಣ್ಮಗಳು ಮನ್ಯಾಗ ಅದಾರ್ತ. ಬರೀ ಅವ್ರಿಗೆ ಕರೀಮ್ ಲೇಟ್ ಆಗೈತಿ ಈಗ. ಈಗ ನೋಡ್ರಿ ನಮ್ಮ ಅಕ್ಕ ಅದು ಹಿಂದೆ ಹೋಗಿದ್ರು ಹೆಣ್ಮಗಳ ಮನೆಗೆ. ನಮ್ಮ ಅಕ್ಕ ನಮ್ಮ ಬಂದ್ರೆ ನೋಡ್ರಿ ಆಪ್ರೇಷನಾಗಿಂದ ಬರ್ಬೇಕಂದ್ರೂ ಬರೋದಾಗಿದ್ದಿಲ್ಲ ಅವರಿಗೆ. ಅದಕ್ಕೆ ಬಂದ ತಕ್ಷಣ ಚಿನ್ನ ನೋಡಾಕತ್ತೀರಿ ಎಲ್ಲಾಗ್ಯದ ಆಪ್ರೇಷನ್ ಅಂತೇಳಿ ಅವನಿಗೆ ಅದೇ ಮಾತಾಡ್ಸಾಕತ್ತಿದ್ರು ನೋಡ್ರಿ. ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೈತೆ. ಅವನಿಗೆ ಅದು ಕಾಣಿಸಂಗಿಲ್ಲ, ಅಷ್ಟು ಪ್ಲಾಸ್ಟರ್ ತೆಗ್ಸಿವಲ್ಲ, ಹಂಗಾಗಿ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಅವನಿಗೆ ಅಷ್ಟು ಮಾತಾಡಿಸಿ ಒಳಗೆ ಬಂದರು. ಅವ್ರಿಗೊಂದು ಸ್ವಲ್ಪ ಚಹಾ ಮಾಡ್ಕೊಡಾಗ್ತಿದ್ದೆ. ಈಗ ಚಹಾ ಮಾಡ್ಕೊಡತ್ತೀನಿ ನೋಡ್ರಿ. ಚಹಾ ಮಾಡಿಕೊಟ್ಟು ನೆಕ್ಸ್ಟ್ ಒಂದು ಫಂಕ್ಷನ್ ಐತಿ ನೋಡ್ರಿ. ಇವತ್ತು ಫಂಕ್ಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅದೊಂಥರ ಹಿಂಗೆ ಸಾಯಿ ಅಸೋಸಿಯೇಟ್ ಎಜುಕೇಷನ್ ಇದು ಐತಿ ಬಿಸ್ನೆಸ್ದು, ಅಲ್ಲಿ ಹೊಂಟಿವಿ ಈಗ. ಅದಕ್ಕೆ ಈಗ ಅವ್ರಿಗೆ ಚಹಾ ಮಾಡಿಕೊಟ್ಟು ಅಲ್ಲೇ ಹೊಂಟಿದ್ದೀವಲ್ಲ. ಹೆಂಗೂ ನಮ್ಮ ಮನೆಯವರು ಅವ್ರಿಗೆ ಕರ್ಕೊಂಡು ಹೋಗುಂಬ ಅಲ್ಲೇ ಅವ್ರಿಗೆ ಇದು ಮಾಡೋವಂತಂದ್ರು. ಹಾಗಾಗಿ ಸ್ವಲ್ಪ ಫೋಟೋಸ್ ಅದು ನೋಡಿದ್ರು. ಚಿನ್ನ ಬರ್ಡೇದು ಫೋಟೋ ನೋಡಿ ಚಹಾ ಅದೆಲ್ಲ ಕುಡಿದು ನೆಕ್ಸ್ಟ್ ನಾವು ಈಗ ಅಲ್ಲೇ ಹೋಗ್ಬೇಕಂತ ಪ್ಲ್ಯಾನ್ ಐತೆ ನೋಡ್ರಿ. ರೆಡಿ ಆಗಿಬಿಟ್ಟು ಎಲ್ಲ ಹೊಂಟೇವು ಅಂದರೆ ಎಲ್ಲರೂ ಕೂಡಿ ಫಂಕ್ಷನ್ ಹೊಂಟೇರು ನೋಡ್ರಿ. ಹೇಳಿದ್ನಲ್ಲಿ ನಿಮ್ಮ ಗಳಿಗೆ ಒಂದು ಫಂಕ್ಷನ್ ಅದ ಅಂತೇಳಿ. ನಮ್ಮ ಅಕ್ಕಾದು ಬಂದಿದ್ರು, ಹೆಂಗೂ ನಮ್ಮ ಮನೆಯವ್ರು ಅಲ್ಲಿ ಬಾ ಅನ್ನಕತ್ರು. ಹಾಗಾಗಿ ನಮ್ಮ ಅಕ್ಕನೂ ಬಂದು ಸ್ವಲ್ಪ ಚಾದು ಕುಡಿದ್ರು. ಅದಕ್ಕೆ ಇಷ್ಟು ಕೂಡ ಅಲ್ಲೇ ಫಂಕ್ಷನ್ಗೆ ಹೋಗಿ ಆ ಕಡೆಯಿಂದ ಡ್ಯೂಟಿಗೆ ಹೋಗ್ಬೇಕಂತ ಮಾಡಿ ನೋಡ್ರಿ. ಬರೀ ಫಂಕ್ಷನ್ ಏನಿದಕ್ಕೆ ಎಷ್ಟಾಗತ್ತೆ ಅಷ್ಟು ವಿಡಿಯೋ ಕ್ಲಿಪ್ಸ್ ನಿಮಗೂ ಹಾಕ್ತಂತ. ಈಗ ನೋಡ್ರಿ ಹೊಂಟ್ವಿ. ಧನುಷನ್ ಮಾಮ ಒಂದು ಸ್ಕೂಟಿ ಮೇಲೆ ಹೋದ್ರು. ಈಗ ಚಿನ್ನು ನಾನು ಒಂದು ಸ್ಕೂಟಿ ಮೇಲೆ ಬಂದು ನೋಡ್ರಿ. ನಮ್ಮ ದಿವ್ಯಾದು ಕೂಡಿ ಈಗ ನೋಡ್ರಿ ಬಂದು ಎಂಟ್ರಿ ಆದ್ವಿ. ಅದು ಎಲ್ಲ ಅರೇಂಜ್ ಮಾಡಿಸಿದ್ರಿಂದ ಲೀ ಗ್ರ್ಯಾಂಡಿ ಹೋಟೆಲ್ ಐತ್ಲ, ಅಲ್ಲೇ ಅರೇಂಜ್ ಮಾಡಿದ್ರು ನೋಡ್ರಿ ಮೀಟಿಂಗ್ ಹಾಲ್. ಇದು ನೋಡ್ರಿ ನೆಕ್ಸ್ಟ್ ಈಗ ಶಿವಮ್ ಅಸೋಸಿಯೇಟ್ ಅಂತ ಐತಿ. ಬರೀ ಒಳಗಡೆ ಹೋಗಮು ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಸ್ಯಾರ ಅಂಥೇಳಿ ಅದು ಮೀಟಿಂಗ್ ಒಳಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡ್ರಿ. ಹೋಟೆಲ್ ಲೀ ಗ್ರ್ಯಾಂಡಿ ಒಳಗೆ ಮೀಟಿಂಗ್ ಹಾಲ್ ಐತಲ್ಲ ಮ್ಯಾಗ, ಅಲ್ಲೇ ಅರೇಂಜ್ ಮಾಡ್ಯಾರ. ಅದ್ರ ಬಗ್ಗೆ ಏನಂತ ಇದು ಪ್ಲ್ಯಾನ್ ಅದ್ರಂದ್ರೆ ಶಿವಮ್ ಅಂದ್ರೆ ಏನಂದ್ರೆ ನೋಡ್ರಿ. ಅದ್ರ ಬಗ್ಗೆ ನನಗೂ ಅಷ್ಟು ಜಾಸ್ತಿ ಗೊತ್ತಿಲ್ಲ, ಬಟ್ ಒಳಗೆ ಹೋದ್ಮೇಲೆ ಹೇಳ್ತಾರೆ. ನಮ್ಮ ಹಸ್ಬೆಂಡ್ ಹೇಳಿದಂದ್ರೆ ಏನಂತಿ ಅವ್ರು ಮಿಲ್ಟ್ರಿ ಅವ್ರಿಗೆ ಜಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನೋಡ್ರಿ. ಏನಂದ್ರೆ ಯಾರು ಮಿಲ್ಟ್ರಿ ಫ್ಯಾಮಿಲಿ ಆಯಿತು ಅವ್ರಿಗೆ ಇರ್ತಾರಲ್ಲ, 1 ಲಕ್ಷ ರೂಪಾಯಿ ನಾವು ಅಲ್ಲಿ ಇಟ್ಟರೆ ಅವ್ರ ಹತ್ರ ನಾವು ನೋಡ್ರಿ ತಿಂಗಳಿಗೆ 2,500 ಇಂಟ್ರೆಸ್ಟ್ ಕೊಡ್ತಾರೆ ಅವರು. ಈಗ ನೋಡ್ರಿ ಬೆಳಗ್ಗೆ 10:00 ಅದು ಎಲ್ಲ ಅರೇಂಜ್ಮೆಂಟ್ಸ್ ಅದು ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇಲ್ಲಿ ಶಿವಮ್ ಆತರ ಗ್ರ್ಯಾಂಡ್ ಬಿಸ್ನೆಸ್ ಮೀಟಿಂಗ್. ಬರೀ ಒಳಗಡೆ ಹೋಗಮ್ಮ. ಇವರೇ ನೋಡ್ರಿ ಮೇನ್ ಬಾಸ್ ಶಿವಮ್ ಅಂತೇಳಿ.
ಶಿವಾನಂದ್ ಅಂತೇಳಿ. ಅದ್ರ ಬಗ್ಗೆ ಏನೈತಿ ಊಟದ ಅರೇಂಜ್ಮೆಂಟ್ಸು ಎಲ್ಲ ಚೆನ್ನಾಗಿ ಮಾಡಿಸಿದ್ರು ನೋಡ್ರಿ. ಇಲ್ಲಿ ಒಳಗೆ ಕಾನ್ಫರೆನ್ಸ್ ಹಾಲ್ ಒಳಗೆ ನಡೆದೈತಿ ಮೀಟಿಂಗ್. ಬರೀ ಒಳಗಡೆ ಹೋದ್ಮೇಲೆ ಏನೆಲ್ಲ ಮಾಡಾಕತ್ತಾರ ಅಂತೇಳಿ ಮೀಟಿಂಗ್ ಒಳಗೆ ನಿಮಗೂ ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಹಾಕ್ತೀನಿ ಅಂತ. ಈಗ ನೋಡಿರಿ ನೆಕ್ಸ್ಟ್ ಅವ್ರೇನು ಬರ್ತಾರೆ ಇನ್ನೇನು ಅವ್ರ ಬಗ್ಗೆ ಹೇಳಾಕತ್ತಿದ್ರು ಇನ್ನೇನು ಬರ್ತಾರಂತೇಳಿ. ಅವ್ರು ಬಂದ ತಕ್ಷಣ ಸ್ವಲ್ಪ ಭಾಷಣ ಮಾಡಿದ್ರು ಅಂದ್ರೆ ಅದನ್ನೇನೈತಿ ನಿಮ್ಗೆ ಕೇಳಿಸ್ತೀನಿ ಅವ್ರಿಗೆ ಏನೆಲ್ಲ ಹೇಳ್ತಾರಂತೆ ನೀವು ಕೇಳಿರಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಅಲ್ಲಿ ಅಮೌಂಟ್ ಇಡ್ಬೋದು, ಇಟ್ಬಿಟ್ಟು ಅದರ ಇಂಟ್ರೆಸ್ಟ್ನ ಯೂಸ್ ಮಾಡ್ಕೋಬೋದು ನೋಡಿರಿ. 1,00,000ಕ್ಕೆ 2,500 ಕೊಡ್ತಾರೆ ಅವರು. ಎಲ್ಲ ಕಡೆನೂ ಅವ್ರ ಬಿಸ್ನೆಸ್ ಇದು ಐತಿ, ಬಟ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಅವ್ರ ಬಗ್ಗೆನೇ ಹೇಳಾಕತ್ತಾರೆ ನೋಡಿ, ವಿಡಿಯೋಸ್ ತೋರ್ಸಾಕತ್ತಾರಲ್ಲ ಈಗ ಅವ್ರ ಬಗ್ಗೆನೇ ಹೇಳಾಕತ್ತಾರೆ ನೋಡಿ ವಿಡಿಯೋಸ್ ಒಳಗೆ. ಭಾಳ ಕಡೆ ಎಲ್ಲ ಬಿಸ್ನೆಸ್ ಐತೆ ಅವ್ರದ್ದು. ಕಡೆ ತೆಲಂಗಾಣ ಆ ಸೈಡೆಲ್ಲ ಐತಿ. ಅವ್ರ ಫ್ಯಾಮ್ಲಿ ಬಗ್ಗೆ ಹೇಳಾಕತ್ತಿದ್ರು ಅವರು. ಶಿವಾನಂದ್ ಅಂದರೆ ಯಾರು, ಅವ್ರ ಬಗ್ಗೆ ಏನು, ಅವರೆಲ್ಲ ಏನೆಲ್ಲ ಮಾಡ್ಯಾರ, ಎಲ್ಲೆಲ್ಲ ಬಿಸ್ನೆಸ್ ಐತೆ ಅವ್ರ ಅಂಥೇಳಿ ಅದ್ರ ಬಗ್ಗೆ ಹೇಳಾಕತ್ತಾರೆ ನೋಡಿ ವಿಡಿಯೋದೊಳಗೆ. ನೆಕ್ಸ್ಟ್ ಇನ್ನೇನು ಈಗೆಲ್ಲ ವಿಡಿಯೋಸ್ ಮುಗಿದ್ಮೇಲೆ ಅವರೇ ಬರ್ತಾರೆ, ಅವರೇ ಬಂದು ಭಾಷಣ ಮಾಡ್ತಾರಂತ ನೋಡಿರಿ. ಇದೆಲ್ಲ ಕಡೆನೂ ಐತೆ ಅರೇಂಜ್ಮೆಂಟ್ಸ್. ಬಟ್ ನಮಗೆ ಗೊತ್ತು ಬಿಜಾಪುರ್ಲಿಂದನೇ ಸ್ಟಾರ್ಟ್ ಮಾಡ್ಯಾರ ಅವ್ರು. ಫಸ್ಟ್ ಒಂದು 14,000 ಜನ ಆಲ್ರೆಡಿ ಅದಾರ ಈಗ ಅದ್ರೊಳಗೆ. ಅಮೌಂಟ ಸಾಕಷ್ಟು ಜನ ನಮ್ಮ ರಿಲೇಟಿವ್ ಒಳಗೂ ಇಟ್ಟಾರೆ ನೋಡ್ರಿ ಅಮೌಂಟ. ಈಗ ಬಂದು ನೋಡ್ರಿ ಅವರೇ ಕೇಳ್ರಿ ಅವರೆಲ್ಲ ಏನೆಲ್ಲ ಹೇಳ್ತಾರೆ. ಉತ್ತರ ಕರ್ನಾಟಕ ಇವತ್ತೆಲ್ಲರಿಗೂ ಕನ್ನಡ ಕೇಳಲಿಕ್ಕೆ ಸಿಗುತ್ತೆ. ಎಲ್ಲರಿಗೂ ಕನ್ನಡ ಕೇಳಿದ್ದೆ नंबर तो हमारा ऑलरेडी है और जो बाहर से जो नए बहुत सारे गए बस में बड़ा जन ಇರ್ಬೋದಲ್ಲ ಕನ್ನಡ ಮಾತಾಡಲಿ ಹಿಂದಿ ಮಾತಾಡಲಿ ವಾವ್ ಓಕೆ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಚಲೋ ಅನಿಸ್ತಾ ಇಲ್ಲ ನನ್ನ ಆಸೆ ಏನಂತಂದ್ರೆ ನಿಮ್ದು ಎಲ್ಲರೂ ಈಗ ವರ್ಲ್ಡ್ ಬೆಸ್ಟ್ ಪರ್ಸನ್ ಅಂತ ಹೇಳ್ಬೋದು 140 ಕೋಟಿ ಜನ 140 ಕೋಟಿ ಜನ ನಮ್ಮ ದೇಶದಲ್ಲಿದ್ದಾರೆ. ಯಾವ ದೇಶ ನಿಮ್ಗೆಲ್ಲ ಗೊತ್ತಿದೆ ಈ ದೇಶ ನಮ್ಮದು ಅಂತ ಹೇಳಿ ಗೊತ್ತಿಲ್ಲ ಅದೇ ಬದುಕ್ತಿದ್ರೆ ಹೊಂಟೈತೆ ನನ್ನ ದೇಶ ಭಾರತ ದೇಶ ಹೌದಲ್ಲ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಮತ್ತು ನನ್ನ ಮಾತು ಕೇಳ್ಬೇಕಂತಂದ್ರೆ ನಿಮಗೆ ಶಿರೋದಿಲ್ಲ ಆ ಸ್ಟೇಜಿಗೆ. ನಾನು ಕೆಲಸ ಭಾಳ ಐತಿ, ಇಡೀ ಇಂಡಿಯಾ ತುಂಬ ಅಡ್ಡಾಡೋದೈತಿ. ನಾನು ಜೀವನದಲ್ಲಿ ಭಾಳ ಸೀರಿಯಸ್ ಇದ್ದೀನಿ. ನನ್ನ ಫ್ಯಾಮಿಲಿಗೋಸ್ಕರ ಅಲ್ಲ, ನನ್ನ ದೇಶಕ್ಕೋಸ್ಕರ. ನಾನು ಪಕ್ಕ ದೇಶ ಹೋಗ್ತಿದ್ದೀನಿ, ಪಕ್ಕ ಶೇಜಿ ಹೋಗ್ತಾ ಇದ್ದೀನಿ. ಪಕ್ಕ ಅಂತ ಹೇಳ್ಬೋದಿಲ್ಲ. ನಾನು ನನ್ನ ದೇಶವನ್ನು ಭಾಳ ಪ್ರೀತಿ ಮಾಡ್ತೇನೆ, ನಾನು ಶಿವಜಿಗೆ ಭಾಳ ಪ್ರೀತಿ ಮಾಡ್ತೇನೆ, ನಾನು ನನ್ನ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಭಾಳ ಪ್ರೀತಿ ಮಾಡ್ತೇನೆ, ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ. ನಾ ಯಾರ ಬಗ್ಗೆ ಕೆಟ್ಟದ್ದೇ ಯೋಚನೆ ಮಾಡಿಲ್ಲ, ಎಲ್ಲರ ಬಗ್ಗೆ ಒಳ್ಳೆಯ ವಿಚಾರ ಮಾಡ್ತೇನೆ. ಎಲ್ಲರೂ ಸುಖವಾಗಿರಲಿ ಅಂತ ಬಯಸ್ತೇನೆ, ಎಲ್ಲರೂ ನೆಮ್ಮದಿಯಿಂದ ಇರಲಿ ಅಂತ ಬಯಸ್ತೇನೆ, ಎಲ್ಲರ ಹತ್ರ ದುಡ್ಡು ಬರಲಿ ಅಂತ ಬಯಸ್ತೇನೆ. ಎಲ್ಲರೂ ಅವರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಆಸೆ ಪಡ್ತೇನೆ. ಇಲ್ಲಿ ಓಡಾಡೋದು ಬಂದ ಹಂಗೇಕೋ ಬದುಕ್ತಾ ಇದ್ದಾರೆ. ಜೀವನ ತಿಳ್ಕೊಳ್ಳೋದ ಸತ್ತು ಹೋಗ್ತಾ ಇದ್ದಾರೆ ಜನ. ಜೀವನ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ವಿಶ್ವಾಸ ಅಂದ್ರೆ ಏನು, ಇದು ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ. ಎಲ್ಲ ಮಾತುಗಳು ಏನೂ ತಮ್ಮಿಲ್ಲ. ಪ್ರೀತಿಗೆ ತುಂಬಾ ಕಿಮ್ಮತ್ತಿದೆ, ತಮ್ಗಿದೆ. ಪ್ರೀತಿಗಿರ್ತಕ್ಕಂಥ ಕಿಮ್ಮತ್ತು ಯಾವುದರಲ್ಲೂ ಇಲ್ಲ. ನಾವು ಏನು ಬೇಕಾದರೂ ಗೆಲ್ಲಬಹುದು. ಜನಗಳಿಗೆ ತಿಳಿಸ್ತೀವಿ, ಉಣಿಸ್ತೀವಿ, ಪ್ರೀತಿ ತೋರಿಸ್ತೀವಿ. ನೀವು ಜೀವನದ ಕಲಿಬೇಕು, ತಿಳ್ಕೋಬೇಕು, ದೊಡ್ಡವರಾಗಬೇಕು, ಬೇರೆದವ್ರನ್ನ ದೊಡ್ಡವ್ರು ಮಾಡಬೇಕು ಅಂತ ಆಸೆ ಇದ್ರೆ ಶಿವಮ್ ಅಸೋಸಿಯೇಟ್ಸ್ ಜಾಯಿನ್ ಆಗಬೇಕು. ಇಲ್ಲಿ ಟ್ರೈನಿಂಗ್ ಇರ್ತಾವೆ. ನಮಗೆ ಯೂಟ್ಯೂಬ್ ಚಾನಲ್ ಇದೆ, ಶಿವಾನಂದ ನಿಧನವಾದಂತೆ. ನನ್ನ ಯೂಟ್ಯೂಬ್ ಚಾನಲ್ ಅವ್ರು ನೀವು ನೋಡಿದ್ರು ನಾನು ಏನು ಮಾತಾಡ್ತೀನಿ, ಯಾವ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ, ನಿಮಗೆಲ್ಲ ಕಲಿಲಿಕ್ಕೆ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ರಿ. ರೈತರಿಗೋಸ್ಕರ ಏನೇನೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಾಲಿನ ಡೈರಿ ಸ್ಟಾರ್ಟ್ ಮಾಡ್ತೀನಿ.
ರೈತರಿಗೆಲ್ಲ ಹಿಂಗೆ ಕೂಡಿಸಿ ಹಾಲು ಹಾಕೋರಿ ಕುಂದ್ರಿಸಿ ಹೇಳಿದ್ದೀನಿ ನಾನು. ನೀವು ಹಾಲು ನನಗೆ ಪ್ಯೂರ್ ಹಾಲು ಹಾಕ್ರಿ ಕೊಡ್ರಿ, ನೀರು ಮಿಕ್ಸ್ ಮಾಡ್ಕೋಬೇಡ್ರಿ, ನನಗೆ ನೀವು ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಟೈಮ್ 9:30 ಆಯ್ತು ನೋಡಿ, ಡ್ಯೂಟಿಯಿಂದ ಬಂದೆ. ಮತ್ತೆ ನೋಡ್ರಿ ಚಿನ್ನಂದ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಒಂದು ಸ್ವಲ್ಪ ಡ್ರೆಸ್ ಲೂಸ್ ಆಗಿದ್ದು ಡ್ರೆಸ್ ಎಕ್ಸ್ಚೇಂಜ್ ಮಾಡಕ್ಕೆ ಹೋದೆ. ಅವ್ರು ಮಂಡೇದು ಟ್ಯೂಸ್ಡೇ ಬರ್ರಿ ಅಂತ ಹೇಳಿದ್ರು, ಬಕ್ರೀದ್ ಇತ್ತು ಮಂಡೇ. ಹಾಗಾಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಕ್ಕೆ ಕೊಟ್ಟು ನೆಕ್ಸ್ಟ್ ಅವಂಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು ನೋಡ್ರಿ. ಫಸ್ಟ್ ಡೇ ಸ್ಕೂಲಿಗೆ ಬಂದಾನೆ, ಹೆಂಗೂ ಅಲ್ಲಿ ಮಾಡ್ಸಕತ್ತಿದ್ರು ನಾವು ಹೋದಾಗ. ಹಾಗಾಗಿ ಅವ್ನ ಕಡೆನೇ ಮಾಡಿಸಿದ್ರು. ಫುಲ್ ಚೆಂದ ಮಾಡ್ದೆ ನೋಡ್ರಿ. ಅವನು ಇದು ಮಾಡ್ದೆ, ಅದೇನೋ ಫೋನ್ ಸಾಕದು ಕೊಟ್ಟಿದ್ರು, ಅದನ್ನು ಮಾಡ್ದೆ. ನೆಕ್ಸ್ಟ್ ಅಲ್ಲಿಂದ ನೋಡ್ರಿ ಮನೆಗೆ ಬಂದೆ. ಮನೆಗೆ ಬಂದು ನಮ್ಮ ಅಕ್ಕ ಅದು ಬಂದಿದ್ರು, ಅವ್ರನ್ನೆಲ್ಲ ಇದು ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಒಂದು ಫಂಕ್ಷನ್ ಅಂತ ಹೇಳಿದ್ನಲ್ಲ, ಫಂಕ್ಷನ್ಗೆ ಹೋಗಿ ಡೈರೆಕ್ಟ್ ಡ್ಯೂಟಿಗೆ ಹೋದೆ ನೋಡ್ರಿ. ಯಾಕಂದ್ರೆ ಫುಲ್ ಮಳೆ ಬರೋದಿತ್ತು ಇವತ್ತು. ಜಸ್ಟ್ ಮಿಸ್ ನೋಡ್ರಿ, ನಾ ಒಂದೇ ಸೆಕೆಂಡ್ ಏನಾರ ಇದು ಮಿಸ್ ಆಗಿತ್ತಂದ್ರೆ ನನಗೆ ಏನು ಹಾಕಿದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಳೆ ಒಂದು ಫುಲ್ಲು ಜೋರು ಮಳೆ ಬರಾಕತ್ತಿತ್ತು. ಹಾಗಾಗಿ ಫಾಸ್ಟ್ ಇದ್ದಿದ್ದಿಲ್ಲ. ಬಟ್ ನನ್ನ ಅಪೋಸಿಟ್ ಇದ್ದಾವೆ ಏನೈತಿ, ಒಬ್ಬಿಂದ ಸಡನ್ನಾಗಿ ವೆಹಿಕಲ್ ಸ್ಟಾಪ್ ಮಾಡಿಬಿಟ್ಟ. ಹಾಗಾಗಿ ನಂಗೆ ಗೊತ್ತೇ ಆಗಲಿಲ್ಲ ನೋಡ್ರಿ. ಒಮ್ಮೆ ಹಿಂಗೆ ಮಳೆ ಬರಾಕತ್ತಾನೆ ಹಿಂಗೆ ಕೈ ಹಿಡಿದೆ, ಪಟಕ್ಕನ ಹಿಂಗೆ ಕೈ ತೆಗೇನೆ ಒಮ್ಮೆ ನೋಡ್ತೀರಿ ಫುಲ್ ಗಾಡಿ ಸ್ಟಾಪ್ ಆಗಿಬಿಟ್ಟಿದ್ದು, ಮುಂದೆ ನಿಂತ್ಬಿಟ್ಟಿದೆ. ಮತ್ತು ಸ್ಕಿಡ್ ಆಗ್ಬಿಟ್ಟಿತ್ತು ನೋಡಿ ಗಾಡಿ ಪೂರ. ಹಾಗಾಗಿ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಒಂದು ಸೆಕೆಂಡ್ ಡ್ಯೂಟಿಗೆ ಹೋದ್ಮೇಲೆ ನೆನೆಸ್ಕೊಂಡೆ ನಾನಪ್ಪ, ಇವತ್ತು ಅಕಸ್ಮಾತ್ ಏನಾರ ಆಗಿತ್ತಂದ್ರೆ ಮುಗಿತು, ನಾ ಇರ್ತಿದ್ದಿಲ್ಲ, ಎಲ್ಲೇ ಹೋಗಿದ್ದು ಹಂಗೆ ಗೊತ್ತಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತಾರಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಸುಳ್ಳಲ್ಲಿ ನೋಡೋದು. ಜಾಸ್ತಿ ಏನೋ ಟೈಮ್ ಆಗೈತಿ ಅಂತ ಅಂದ್ಕೊಂಡು ಫಾಸ್ಟ್ ಹೋದಿವಿ ಅಂದ್ರೆ ಹಿಂಗೇನು ಹೋದ್ರೆ ಮಳೆ ಒಂದು ಬರಾಕತ್ತೈತಿ. ಬಟ್ ಅವಂದು ತಪ್ಪಿತ್ತದು, ನಾ ಹೊಂಟವನೇ ಒಮ್ಮೆ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟ ಮಳೆ ಸಂಬಂಧ. ಹಾಗಾಗಿ ನಂಗೆ ಆಮೇಲೆ ಇಮ್ಯಾಜಿನ್ ಮಾಡ್ಕೊಂಡು ನಾನು ಡ್ಯೂಟಿ ಲೇಟ್ ಆಗೈತೆ ಟೈಮ್ ಅಂತಕ್ಕೆ ನಾನು ಫಾಸ್ಟ್ ಹೊಂಟಿದ್ದೆ. ಹಂಗಾಗಿ ನೋಡ್ರಿ, ದಯವಿಟ್ಟು ಯಾರು ಫಾಸ್ಟಾಗಿ ಬಿಡೋಕ್ಕೆ ಹೋಗ್ಬೇಡ ನೋಡ್ರಿ. ಫಾಸ್ಟ್ ಹೊಡೆದ್ರೆ ಹಿಂಗೆ ಆಕತ್ತೆ. ಒಂದಿನ ಫಾಸ್ಟಾಗಿ ಹೊಡೆದಕ್ಕೆ ಹಿಂಗೆ ಆಯ್ತು ನೋಡ್ರಿ. ಏನು ಮಾಡೋದು, ನಮ್ಮ ದೇವ್ರ ಪುಣ್ಯದಿಂದ ದೇವ್ರು ನನ್ನಿಂದ ಅನಿಸ್ತು ನೋಡ್ರಿ. ಯಾಕಂದರೆ ಜಸ್ಟ್ ಇನ್ನೇನು ಸ್ವಲ್ಪ ಟಚ್ ಆಗೋದ್ರೊಳಗೆ ಸ್ಟಾಪ್ ಮಾಡಿಬಿಟ್ಟೆ, ಚಲೋ ಆಯಿತು. ಬರೀ ಈ ಡ್ಯೂಟಿಗೆ ಬಂದೆ. ಫಸ್ಟಿಗೆ ಫ್ರೆಶ್ ಅಪ್ ಆಗೋ ಹಿಂಗೆ ಮಳೆ ಬಂದಿತ್ತು, ಫುಲ್ ಆ ಕಡೆ ಓಡಾಡಿ ಸುಸ್ತಾಗ್ಬಿಟ್ಟೈತಿ. ನಾನು ಮನೆಯವರು ಬಂದಿಲ್ಲ, ಚಿನ್ನೂ ಮಲ್ಕೊಂಬಿಟ್ಟಾನ ಪಾಪ. ಅವನು ಈ ಕಡೆ ಓಡಾಡಿ ಅವು ಸುಸ್ತಾಗ್ಬಿಟ್ಟೈತೆ ನೋಡ್ರಿ ಮಳೆ ಆಗೋದು. ಬರೀ ಫ್ರೆಶ್ ಅಪ್ ಆಗೋ ನೋಡ್ಲಿ.